ಆತ್ಮೀಯರೇ, ಮೊದಲನೇದಾಗಿ ಸಂಘಟಕರು ಇವತ್ತು ಸಂವಿಧಾನ ಮತ್ತು ಮತದಾರರ ಪರಿಷ್ಕರಣೆ ಇಡೀ ರಾಷ್ಟ್ರದಲ್ಲಿ ಏನು ನಡೀತಾ ಇದೆ, ಇದನ್ನು ಗಮನದಲ್ಲಿಟ್ಕೊಂಡು ಇಂತಹ ಒಂದು ವಿಶೇಷವಾದಂಥ ಶಿಬಿರವನ್ನು ನಡೆಸಲಿಕ್ಕೆ ಮುಂದಾಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ಸಂವಿಧಾನ ಓದು ಅಭಿಯಾನ ಕರ್ನಾಟಕದ ಪರವಾಗಿ ನಾನು ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮೊದಲನೇದಾಗಿ ಬಂಧುಗಳೇ, ಸಂಕ್ಷಿಪ್ತವಾಗಿ ನಾನು ನಿಮ್ಮ ಮುಂದೆ ಮಂಡಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್. ನಾವು 2018ರಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸರವರ ಸಂವಿಧಾನ ಓದು ಕೃತಿಯನ್ನು ರಚಿಸಿ ಆಗಸ್ಟ್ 25ನೇ ತಾರೀಕು 2018ರಲ್ಲಿ ಬೆಂಗಳೂರಿನ ಸೆನೆಟ್ ಹಾಲಲ್ಲಿ ಬಿಡುಗಡೆ ಆಗುತ್ತೆ. ಅವತ್ತಿಂದ ಇಲ್ಲಿಯವರೆಗೆ ಜಸ್ಟಿಸ್ ನಾಗಮೋಹನ್ ದಾಸರವರು ಕನಿಷ್ಠ ಏನಿಲ್ಲ ಅಂದರೂ 5,000 to 6,000ಕ್ಕಿಂತ ಹೆಚ್ಚು ಉಪನ್ಯಾಸಗಳನ್ನ ನೀಡಿದ್ದಾರೆ ಬಂಧುಗಳೇ ಕಾನ್ಸ್ಟಿಟ್ಯೂಷನ್ ಬಗ್ಗೆ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಸಂವಿಧಾನ ಓದು, ಈಗ ತಾನೇ ನಿಮಗೇನು ಪರಿಚಯ ಮಾಡಿಕೊಟ್ವು, ರೀಡಿಂಗ್ ಕಾನ್ಸ್ಟಿಟ್ಯೂಷನ್, ಇದು ಅಬೌವ್ 25 lakh ಪ್ರತಿಗಳು ಕರ್ನಾಟಕ ರಾಜ್ಯದಲ್ಲಿ ಖಾಲಿಯಾಗಿದ್ದಾವೆ, ಜನರು ತಗೊಳ್ತಾ ಇದ್ದಾರೆ ಬಂಧುಗಳೇ. ಇವತ್ತಿಗೂ ಕೂಡ ನೋಡಿ, ಫಾರ್ ಎಕ್ಸಾಂಪಲ್ ನಮ್ಮ ಇವತ್ತಿನ ಸಂಘಟಕರಲ್ಲಿ ಪ್ರಮುಖವಾದಂಥ ಮುಖಂಡರು ಹೇಳಿದ್ರು, ನಾವು 1,000 ತಗೊಂಡು ಜನರು ಕೊಡ್ತೀವಿ ಅಂತ. ಅಂದರೆ ಕೇವಲ ಕನ್ನಡ ಇಂಗ್ಲೀಷ್ ಅಷ್ಟೇ ಅಲ್ಲ, ತೆಲುಗು, ತಮಿಳು, ಉರ್ದುನಲ್ಲಿ ಬರ್ತಾ ಇದೆ, ಮಲಯಾಳಮ್ಮು, ಹಿಂದಿ, ಸುಮಾರು 5-6 ನಮ್ಮ ರಾಷ್ಟ್ರದ ಭಾಷೆಗಳಲ್ಲಿ ಪ್ರಕಟಣೆಯಾಗಿ ದೊಡ್ಡ ಮಟ್ಟದಲ್ಲಿ ನಾವು ಸಂವಿಧಾನದ ಬಗ್ಗೆ ಅರಿವನ್ನು ನ್ಯಾಯಮೂರ್ತಿಯವರ ಮಾರ್ಗದರ್ಶನದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನೀವು ಇವತ್ತು ಇಂತಹ ಒಂದು ವಿಶೇಷವಾದ ಈ ಒಂದು ಶಿಬಿರ ನಡೆಸಿದ್ದೀರಿ. ಮತ್ತೊಮ್ಮೆ ಸಂವಿಧಾನ ಓದು ಅಭಿಯಾನ ಕರ್ನಾಟಕದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಿ ನೇರವಾಗಿ ನಾನು ನನ್ನ ವಿಚಾರಕ್ಕೆ ಮುಂದಾಗ್ತೀನಿ ಬಂಧುಗಳೇ. ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯ, ನಾನು ಕನ್ನಡದಲ್ಲೇ ಹೇಳ್ತೀನಿ, ಮಧ್ಯ ಇಂಗ್ಲೀಷ್ನಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಈ ಪ್ರಪಂಚದಾದ್ಯಂತ ನಾವು ಅಸಮಾನತೆಯನ್ನು ಕಾಣ್ತೇವೆ. ಪ್ರಪಂಚದಾದ್ಯಂತ, ಕೇವಲ ನಮ್ಮ ಭಾರತ ದೇಶ ಅಥವಾ ನಮ್ಮ ಕರ್ನಾಟಕ ಅಥವಾ ನಮ್ಮ ಬೆಂಗಳೂರು ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ನಾವು ಅಸಮಾನತೆಯನ್ನು ಕಾಣ್ತೇವೆ. ಆ ಅಸಮಾನತೆ ವರ್ಣಭೇದ, ಧರ್ಮಭೇದ, ಜಾತಿ ಭೇದ, ಜನಾಂಗೀಯ ಭೇದ, ಲಿಂಗಭೇದ, ವರ್ಗಭೇದ, ಎಲ್ಲ ರೀತಿಯ ಅಸಮಾನತೆಗಳನ್ನ ನಾವು ಪ್ರಪಂಚದಾದ್ಯಂತ ಕಾಣ್ತೇವೆ. ಈ ಭೇದ ಭಾವಗಳು ಯಾವ ಯಾವ ಕ್ಷೇತ್ರದಲ್ಲಿದ್ದಾವೆ ಅಂತ ನೋಡಿದ್ರೆ, ಸಾಮಾಜಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ, ನಿಮಗೂ ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಮತ್ತು ಈ ಭೇದ ಭಾವಗಳಿಂದ ಏನೆಲ್ಲ ಆಗುತ್ತೆ? ಹಸಿವು, ಬಡತನ, ಅನಕ್ಷರತೆ, ಅನಾರೋಗ್ಯ, ನಿರುದ್ಯೋಗ, ಕ್ರೌಢ್ಯ, ದರೋಡೆ, ಶೋಷಣೆ, ಈ ಭೇದ ಭಾವಗಳಿಂದ. ಮತ್ತು ಈ ಭೇದ ಭಾವಗಳು ಇಡೀ, ನಾನೀಗಾಗಲೇ ಹೇಳಿದಂತೆ, ಈ ಅಸಮಾನ, ಈ ಭೇದ ಭಾವ ಪ್ರಪಂಚದಾದ್ಯಂತ ಹೇಗಿದೆಯೋ ಹಂಗೆ ಎಲ್ಲ ದೇಶಗಳಲ್ಲೂ ಕೂಡ ಎಲ್ಲ ಕಾಲಗಳಿಂದನೂ ಇದೆ ಇದು. ಉದಾಹರಣೆಗೆ, ನೀವು ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಆದಿಕಾಲದಿಂದನೂ ಕೂಡ ಅಥವಾ ವಿಶ್ವಾದ್ಯಂತ ಆದಿಕಾಲದಿಂದನೂ ಕೂಡ ಈ ಭೇದ ಭಾವ ಮಾನವ ಸಮಾಜದಲ್ಲಿ ಬೆಳ್ಕೊಂಡು ಬರ್ತಾನೇ ಇದೆ. ಆದರೆ ಸ್ವರೂಪ ಮಾತ್ರ ಬದಲಾವಣೆ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗಮನಕ್ಕೆ ತರ್ತಾ ಇರೋದು. ಯಾವ ರೀತಿ ಭೇದ ಭಾವ ಬೆಳ್ಕೊಂಡು ಬರ್ತಾ ಇದೆಯೋ ಅದರ ವಿರುದ್ಧ ಬಂಡಾಯನೂ ಕೂಡ ಎದ್ದು ಬರ್ತಾ ಇದೆ. ಬಂಡಾಯ ಅಂದರೆ ಪ್ರತಿರೋಧಿಸೋದು, ವಿರೋಧಿಸೋದು. ಈ ಭೇದ ಭಾವ ಅಸಮಾನತೆಯ ವಿರುದ್ಧ ಬಂಡಾಯನೂ ಕೂಡ ಎದ್ದು ಬರ್ತಾ ಇದೆ. ಈ ರೀತಿ ಬಂಡಾಯ ಎದ್ದು ಬರೋದನ್ನೇ ನಾವು ಸಾಮಾಜಿಕ ನ್ಯಾಯಕ್ಕಾಗಿ, ಸೋಷಿಯಲ್ ಜಸ್ಟಿಸ್ ಅಂತೇಳಿ ಕರೆಯೋದು. ಈ ಸೋಷಿಯಲ್ ಜಸ್ಟಿಸ್ ಅಂದರೆ ಏನು ಆಗಿದ್ದರೆ ಬಂಧುಗಳೇ, ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಬೇಕು. ಈ ಸೋಷಿಯಲ್ ಜಸ್ಟಿಸ್ಗೂ ನಮ್ಮ ಕಾನ್ಸ್ಟಿಟ್ಯೂಷನ್ನ ಪ್ರಿಯಾಂಬಲ್ಲು ಕಾನ್ಸ್ಟಿಟ್ಯೂಷನ್ಗೂ ತುಂಬ ಸಂಬಂಧ ಇದೆ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಬೇಕು. ಸಮಾಜದಲ್ಲಿರುವ ಎಲ್ಲ ರೀತಿಯ
ಸಾಮಾಜಿಕ, ಆರ್ಥಿಕ, ರಾಜಕೀಯ ಈ 3 ಅಂಶಗಳ ಗಮನದಲ್ಲಿ ಇಟ್ಕೊಳ್ಳಿ. ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ಎಲ್ರಿಗೂ ದೊರಕುವಂತಾಗಬೇಕು, ಎಲ್ರಿಗೂ ಸಿಗುವಂತಾಗಬೇಕು. ಅದನ್ನು ನಾವು ಸಾಮಾಜಿಕ ನ್ಯಾಯ ಅಂತೇಳಿ ಕರೆಯೋದು. ಇಂತಹ ಒಂದು ಸಾಮಾಜಿಕ ನ್ಯಾಯವನ್ನು ಎಲ್ರಿಗೂ ಸಿಗಬೇಕು, ಎಲ್ರಿಗೂ ದೊರಕಬೇಕು ಅಂಥ ಒಂದು ವ್ಯವಸ್ಥೆ ನಮ್ದು ಆಗಬೇಕು. ಆ ಕಾರಣಕ್ಕೋಸ್ಕರ ಸಾಮಾಜಿಕ ನ್ಯಾಯಕ್ಕಾಗಿ ನಾವು ಸಂಘಟಿತರಾಗಬೇಕು, ಜಾಗೃತರಾಗಬೇಕು, ಪಡ್ಕೋಬೇಕು. ಇದನ್ನೇ ನಾವು ಸಾಮಾಜಿಕ ನ್ಯಾಯ ಅಂತೇಳಿ ಕರೆಯೋದು. ಸೊ ಇಂತಹ ಒಂದು ಸಾಮಾಜಿಕ ನ್ಯಾಯವನ್ನು ಪ್ರಪಂಚದಲ್ಲಿ ಜಾರಿಗೆ ತರಬೇಕು ಅನ್ನುವಂತಹ ಕಣ್ಣೋಟ ನಮ್ಮಲ್ಲಿ ಬಂದಿದ್ದು ಬಂಧುಗಳೇ. ಸಾಮಾಜಿಕ ನ್ಯಾಯಕ್ಕಾಗಿ ಜಗತ್ತಿನಾದ್ಯಂತ ಕೂಗು ಎದ್ದು ಬಂದದ್ದು 2009ರಲ್ಲಿ ವಿಶ್ವಸಂಸ್ಥೆ ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಸೋಷಿಯಲ್ ಜಸ್ಟಿಸ್ ಡೇ ಅಂತ ಕರೆಯುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ, ಜಸ್ಟ್ ರೀಸೆಂಟಾಗಿ ವಿಶ್ವಸಂಸ್ಥೆ ಘೋಷಿಸಿರೋದು. ಅಂದರೆ ಇಷ್ಟು ವರ್ಷಗಳ ಕಾಲ ಎಲ್ರಿಗೂ ಸಾಮಾಜಿಕ, ಆರ್ಥಿಕ ನ್ಯಾಯ ಸಿಗಬೇಕು ಅನ್ನುವಂತಹ ಒಂದು ಕಣ್ಣೋಟ ವಿಶ್ವಸಂಸ್ಥೆ ಹೊಂದಬೇಕಕ್ಕೆ ಇಷ್ಟು ದೀರ್ಘಕಾಲ ಆಯಿತು ಅನ್ನೋದನ್ನು ಗಮನಕ್ಕೆ ತಗೊಳ್ಳೋ ಕಾರಣಕ್ಕೋಸ್ಕರ ನಿಮ್ಮ ಗಮನಕ್ಕೆ ತರ್ತಾ ಇರೋದು. ಅಂದರೆ 2009 ಫೆಬ್ರವರಿ 20 ಇಂಟರ್ನ್ಯಾಷನಲ್ ಸೋಷಿಯಲ್ ಜಸ್ಟಿಸ್ ಡೇ, ಇದು ವಿಶ್ವಸಂಸ್ಥೆ ಕರೆ ಕೊಟ್ಟಿರೋದು. ನಮ್ಮ ಭಾರತ ದೇಶಕ್ಕೆ ನಾವು ಸೀದಾ ಬರೋಣ ಬಂಧುಗಳೇ. ಭಾರತ ದೇಶದಲ್ಲಿ ಅಸಮಾನತೆ ಎಲ್ಲ ಧರ್ಮಗಳಲ್ಲೂ ಇದೆ. ಹಿಂದೂ, ಇಸ್ಲಾಂ, ಕ್ರೈಸ್ತ, ಬೌದ್ಧ, ಜೈನ, ಸಿಖ್, ಪಾರ್ಸಿ, ಬುಡಕಟ್ಟು, ಟ್ರೈಬಲ್, ಆದಿವಾಸಿಗಳಂತ ನಾವೇನು ಕರಿತೀವಿ, ಅವರಲ್ಲೂ ಕೂಡ ನಮ್ಮ ಚಾಮರಾಜನಗರ, ಮೈಸೂರಿನ ಬೇರೆ ಬೇರೆ ತಾಲೂಕು ಪ್ರದೇಶಗಳಿಗೆ ನೀವು ಹೋಗಿ ನೋಡಿದ್ರೆ, ಉತ್ತರ ಕನ್ನಡ, ಮಂಗಳೂರಿನ ಕೆಲವು ಬೆಲ್ಟ್ ಕಡೆ ನೋಡಿದ್ರೆ ಆದಿವಾಸಿಗಳು ವಾಸ ಮಾಡ್ತಾ ಇದ್ದಾರಲ್ಲ, ಆ ಬುಡಕಟ್ಟು ಜನಾಂಗದಲ್ಲೂ ಕೂಡ ಭೇದ ಭಾವ ಇದೆ. ಅಂದರೆ ಎಲ್ಲ ಧರ್ಮಗಳಲ್ಲೂ ಕೂಡ ಭೇದ ಭಾವ ಇದೆ. ಈ ಭೇದ ಭಾವದ ಪರಿಣಾಮ ಸಾಮಾಜಿಕ ಅಸಮಾನತೆ. ಹಿಂದೂಗಳಲ್ಲಿ ನಿಮ್ಮ ಗಮನಕ್ಕೆ ತರೋದೇ ಆದರೆ 4635 ಜಾತಿಗಳಿದ್ದಾವೆ ಬಂಧುಗಳೇ. 4635 ಪ್ರಮುಖ ಜಾತಿಗಳಿವು. ಅದರಲ್ಲಿ ಉಪಜಾತಿಗಳು ಬೇರೆ ಇದ್ದಾವೆ. ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಉಪಜಾತಿಗಳಿಗೆ ಈ ಲಿಂಗಾಯತರು ಅಂದರೆ ಎಲ್ಲ ಲಿಂಗಾಯತರು ಒಂದೇ ಅಲ್ಲ, ಒಕ್ಕಲಿಗರು ಅಂದರೆ ಎಲ್ಲ ಒಕ್ಕಲಿಗರು ಒಂದೇ ಅಲ್ಲ. ನಿಮ್ಗೆ ಉದಾಹರಣೆ ಕೂಡ ಕೇಳ್ತಾ ಇರೋದು. ಲಿಂಗಾಯತರಲ್ಲಿ ಬಣಜಿಗರು, ಗಾಣಿಗರು, ಸಾದ್ರು, ಹಂಗೆ ಒಕ್ಕಲಿಗರಲ್ಲೂ ಕೂಡ ಒಕ್ಕಲಿಗರೆಲ್ಲ ಒಂದೇ ಒಕ್ಕಲಿಗರಲ್ಲ, ಉಪಜಾತಿಗಳಿದ್ದಾವೆ. ಹಂಗೆ ನಮ್ಮ ಅಲ್ಪಸಂಖ್ಯಾತ ಸಮುದಾಯದಲ್ಲೂ ಕೂಡ ಉಪಜಾತಿಗಳಿದ್ದಾವೆ. ಹಿಂದೂಗಳೆಲ್ಲ ಒಂದಲ್ಲ, ಅದು ರಾಜಕೀಯ ಕಾರಣಕ್ಕೋಸ್ಕರ ಹೇಳೋದು. ಮುಸ್ಲಿಂ ಅಲ್ಪಸಂಖ್ಯಾತರೆಲ್ಲ ಒಂದಲ್ಲ, ಅದು ರಾಜಕೀಯ ಕಾರಣಕ್ಕೋಸ್ಕರ ಹೇಳೋದು. ಅವರಲ್ಲೂ ಭೇದ ಭಾವ ಇದೆ, ಅವರಲ್ಲೂ ಜಾತಿ ತಾರತಮ್ಯ ಇದೆ. ಕೇವಲ ಆರ್ಥಿಕ ಜಾತಿ ತಾರತಮ್ಯ ಅಲ್ಲ, ಸಾಮಾಜಿಕ ಇದು ತಾರತಮ್ಯನೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕು, ಈ ಜಾತಿ ತಾರತಮ್ಯಗಳಿಂದ ಯಾವ ರೀತಿ ನಾವು ಯಾವ ಯಾವ ಜಾತಿಯಲ್ಲಿ ಹುಟ್ಟಿರ್ತೀವೋ ಆ ಜಾತಿಯ ಕಸುಬುಗಳಲ್ಲೇ ಜೀವನ ನಿರ್ವಹಣೆ ಮಾಡಬೇಕು ಅನ್ನೋ ವಾತಾವರಣ ನಮ್ಮ ಭಾರತ ದೇಶದಲ್ಲಿ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳು ನಮ್ಮ ಗಮನಕ್ಕೆ ತಂದಿದ್ದಾರೆ. ಅಂತರ್ಜಾತಿ ವಿವಾಹ ಆಗಂಗಿಲ್ಲ, ಸಹಭೋಜನ ಕೂಟ ನಡೆಸಂಗಿಲ್ಲ, ಮೇಲ್ಜಾತಿಯವ್ರ ಮನೆಗೆ ಕೆಳಜಾತಿಯವ್ರ ಪ್ರವೇಶ ಮಾಡಂಗಿಲ್ಲ. ಇತ್ತೀಚಿನ ಉದಾಹರಣೆ ಮರ್ಯಾದೆಗೇಡು ಹತ್ಯೆ ಹುಬ್ಳಿ ಕಡೆ ನಡೆದಿದ್ದು, ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜೇವನಹಳ್ಳಿಯಲ್ಲಿ ನಡೆದಿದ್ದು ನೀವು ಗಮನಕ್ಕೆ ತಗೊಂಡಿದ್ದೀರಿ. ಅಂತರ್ಜಾತಿ ಯುವಜನರು ಮದುವೆ ಆಗಿದ್ರ ಪರಿಣಾಮ 7 ತಿಂಗಳ ಗರ್ಭಿಣಿ ತಾಯಿಯನ್ನೂ ಕೂಡ ಕೊಂದಾಕಿದ್ದು ಯಾರು? ತಂದೆ. ಅಂದರೆ ಸಾಮಾಜಿಕ ಅಸಮಾನತೆ, ಜಾತಿ ಅಸ್ಪೃಶ್ಯತೆ ಆಚರಣೆ ಯಾವ ರೀತಿ ನಮ್ಮ ಭಾರತ ದೇಶದಲ್ಲಿ ಇದೆ ಇವತ್ತಿಗೂ. ಆದರೆ ನಮ್ಮ ನ್ಯಾಯಮೂರ್ತಿಗಳು ನಮ್ಗೆ ಹೇಳಿದ್ರು, ಪ್ಯೂರ್ ರೇಸ್ ಅನ್ನೋದೇ ಇಲ್ಲ ಇಲ್ಲಿ, ನಾವೆಲ್ಲ ಇಂಟರ್ಮಿಂಗಲ್ ಆಗೋಗಿದ್ದೀವಿ. ಭಾರತ ದೇಶಕ್ಕೆ ಪ್ರತಿಯೊಬ್ಬರೂ ವಲಸೆ ಬಂದಿದ್ದೀವಿ, ಇಲ್ಲಿ ಮೂಲ ಅಂತ ಯಾರೂ ಇಲ್ಲ. ಇದು ವೈಜ್ಞಾನಿಕವಾಗಿ ಕಂಡುಕೊಂಡಿರ್ತಕ್ಕಂಥ ಸತ್ಯ. ಆದರೆ ನಮ್ಮ ಮಧ್ಯ ಈ ಸಾಮಾಜಿಕ ಅಸಮಾನತೆಯನ್ನು ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಪೋಷಿಸಲಾಗ್ತಾ ಇದೆ. ಯಾವ ರೀತಿ ಪೋಷಿಸಲಾಗ್ತಾ ಇದೆ, ಇದರಿಂದ ಸಾಮಾಜಿಕ ಅನ್ಯಾಯ ಹೆಂಗೆ ಆಗ್ತಾ ಇದೆ, ಸಾಮಾಜಿಕ ನ್ಯಾಯದ ಪ್ರಾಮುಖ್ಯತೆ ಏನು, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅದನ್ನು ಯಾವ ರೀತಿ ಎಸ್ಟಾಬ್ಲಿಷ್ ಮಾಡಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಅರ್ಥ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ನಿಮ್ಮ ಗಮನಕ್ಕೆ ತರ್ತಿರೋದು. ಬಂಧುಗಳೇ, ಈ ಜಾತಿ ಅಸಮಾನತೆ ಯಾವ ರೀತಿ ಹಿಂದೂಗಳಲ್ಲಿದೆ ಅನ್ನೋದ್ರ ಬಗ್ಗೆ ಹೇಳೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಹುಪಾಲು
ಮುಸ್ಲಿಂ ಮೈನಾರಿಟಿ ಅಲ್ಪಸಂಖ್ಯಾತ ಸಮುದಾಯನ ಇರೋದರಿಂದ ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ ಬಂಧುಗಳೇ. ಬೆಂಗಳೂರು ನಗರನೇ ಉದಾಹರಣೆಗೆ ತಗೊಂಡ್ರೆ ನೀವು ಎಲ್ಲೆಲ್ಲಿ ಸ್ಲಮ್ಗಳಂತ ಇದಾವೋ ಅಲ್ಲೆಲ್ಲ ಬಹುಪಾಲು ಮುಸ್ಲಿಂ ಬಡ ಸಮುದಾಯನೇ ವಾಸ ಮಾಡ್ತಾ ಇರೋದು. ಆಟೋ ಡ್ರೈವರ್ಸ್, ಸಣ್ಣ ಸಣ್ಣ ಪೆಟ್ಟಿ ಅಂಗಡಿಗಳು. ಇತ್ತೀಚೆಗೆ ಒಂದು ವರದಿ ಬಂದಿದೆ, ಆ ವರದಿಯನ್ನು ಕೂಡ ನೀವು ಗಮನಕ್ಕೆ ತಗೋಬೇಕು. 2011 ಜನಗಣತಿ ಪ್ರಕಾರ ನಮ್ಮ ಕರ್ನಾಟಕದ ಜನಸಂಖ್ಯೆ ಮುಸ್ಲಿಂ ಅಲ್ಪಸಂಖ್ಯಾತರು 12.9 ಇರೋದು. ಇನ್ನು ಇತ್ತೀಚೆಗೆ ಕರ್ನಾಟಕ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಪ್ರಕಾರ ಮುಸ್ಲಿಂ ಅವರ ಜನಸಂಖ್ಯೆ 18% ಇರೋದು. ಅಲ್ಪಸಂಖ್ಯಾತ ಜನರು 18%. ಇತ್ತೀಚೆಗೆ ಬಂದಿರತಕ್ಕಂಥ ಕರ್ನಾಟಕ ಸಾಮಾಜಿಕ ಶೈಕ್ಷಣಿಕ ವರದಿಯ ಆಧಾರ ನೋಡಿದಾಗ. ಆದರೆ 2007 ಸೆನ್ಸಸ್ ಪ್ರಕಾರ ಅವರಿರೋದು 12.9, ಅಂದರೆ 12 ಅಂತ ಇಟ್ಕೊಳ್ಳಿ. 2011 ಸೆನ್ಸಸ್ ಪ್ರಕಾರ ಇವರು ಯಾವುದೇ ಒಂದು ಸಮುದಾಯದ ಸ್ಥಾನಮಾನವನ್ನು ನಾವು ಅಳತೆ ಮಾಡಬೇಕಂದ್ರೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ರಾಜಕೀಯ ಈ 3 ಕ್ಷೇತ್ರಗಳಲ್ಲಿ ಸಾಮಾಜಿಕ ಪ್ರಶ್ನೆ ಬಂದಾಗ ನಾನು ನಿಮ್ಮ ಗಮನಕ್ಕೆ ತರ್ತಾ ಇರೋದು. ಈ 3 ಕ್ಷೇತ್ರಗಳಲ್ಲಿ ಯಾವ ರೀತಿ ಮುಸ್ಲಿಂ ಅಲ್ಪಸಂಖ್ಯಾತರು ಇದ್ದಾರೆ ಅಂತ ನೋಡಿದ್ರೆ ನಮ್ಮ ರಾಜ್ಯ ಅಥವಾ ದೇಶದಲ್ಲಿ ದಲಿತರು ಅಂದರೆ ಏನು ನಾವು SC ST ಅಂತ ಕರಿತೀವೋ ಅವ್ರಿಗಿಂತ ಹೀನಾಯ ಸ್ಥಿತಿಯಲ್ಲಿ ಇದ್ದಾರೆ. ಅವ್ರಿಗೆ ಸಾಮಾಜಿಕ ಅಸ್ಪೃಶ್ಯತೆ ಯಾವ ರೀತಿ ದಲಿತರು ಎದುರಿಸ್ತಾರಲ್ಲ ಅದು ಒಂದು ಅತ್ಯಂತ ಕ್ರೂರ ಸಾಮಾಜಿಕ ಅಸಮಾನತೆ, ಅದು ಬೇರೆ. ಆದರೆ ಈ ಮೈನಾರಿಟಿ ಕಮ್ಯುನಿಟೀಸ್ ಇದ್ದಾರಲ್ಲ ಅವರು ತುಂಬ ಗಂಭೀರವಾದಂಥ ಆರ್ಥಿಕ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಅನ್ನೋದಕ್ಕೆ ಉದಾಹರಣೆಗೆ ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ, ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ ನಾನು. ಅಲ್ಪಸಂಖ್ಯಾತ ಜನರು ಯಾವ ರೀತಿ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಡಬ್ಬಲ್ ರೋಡ್ ನೋಡಿದ್ದೀರಲ್ಲ ನೀವು. ಡಬ್ಬಲ್ ರೋಡು ವಿನಾಯಕ್ ನಗರ ಸ್ಲಮ್ ಶುರುವಾದರೆ ನ್ಯಾಷನಲ್ ವಿಲೇಜ್ ಗೇಮ್ಸ್ ಕೋರಮಂಗಲ 3 ಕಿಲೋಮೀಟರ್ ರೇಡಿಯೇಷನ್ ಸ್ಲಮ್ ಇದೆ. ಇಡೀ ಬೆಂಗಳೂರಿಗೆ ದೊಡ್ಡ ಸ್ಲಮ್ಮು. ಆ ಸ್ಲಮ್ಮಲ್ಲಿ ಇಲ್ಲಿ 12% ಅಂತ ಮಾತಾಡ್ತಿದ್ದೀವಲ್ಲ ನಾವು, ಅಲ್ಲಿ 25% ಹೆಚ್ಚು ಮುಸ್ಲಿಂ ಮೈನಾರಿಟಿ ಜನ ವಾಸ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಅದು ಕಾತ್ಯಾಯಿನಿ ಮೇಡಮ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಂದರೆ ಇಕ್ಕಟ್ಟಿನ ಮನೆಗಳಲ್ಲಿ ತುಂಬ ಇಕ್ಕಟ್ಟಿನ ಮನೆ ಅಂದರೆ 10x10 ಇರಲ್ಲ, ಒಂದು ದಿವಾನ್ ಕಾಟ್ ಹಾಕೊಳ್ಳೋಕ್ಕೂ ಆಗಲ್ಲ. ಇವತ್ತಿಗೂ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡ್ತಿದ್ದಾರೆ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಅಸಮಾನತೆಗೆ ನಾನು ಉದಾಹರಣೆ. ಗಂಡು ಮಕ್ಕಳು ರಸ್ತೆ ಬದಿನಲ್ಲಿ ಸ್ನಾನ ಮಾಡ್ತಾರೆ, ಹೆಣ್ಮಕ್ಳು ಮನೆ ಒಳಗೇನೆ ಸ್ನಾನ ಮಾಡ್ತಾಳೆ. ಬಚ್ಲು ರೂಮ್ ಸಪ್ರೇಟ್ ಇಲ್ಲ. ನೀವು ಬೇಕಾದ್ರೆ ಹೋಗಿ ನೋಡಿ. ಇದ್ಯಾವುದು ನಮ್ಮ ಸಾಮಾಜಿಕ ಶೈಕ್ಷಣಿಕ ಸರ್ವೆನಲ್ಲಿ ಬರಲ್ಲ. ಅವರ ಆಧಾರು, ವೋಟರು, ID ಮೇಲೆ ತೀರ್ಮಾನ ಮಾಡಿಬಿಡ್ತಾರೆ. ತುಂಬ ಪೆಥೆಟಿಕ್ ಸಿಚುವೇಷನ್ನಲ್ಲಿ ಇರೋದು. ಸಾಮಾಜಿಕ ಅಸಮಾನತೆಗೆ ಸಂಬಂಧಪಟ್ಟಂತೆ ಸಮಯ ತುಂಬ ಕಡಿಮೆ ಇದೆ, ಹಾಗಾಗಿ ನಾನು ಹೆಚ್ಚು ಹೇಳಕ್ಕೆ ಹೋಗಲ್ಲ. ನಿಮಗೆ ಕೆಲವು ಮಾತ್ರ ಉದಾಹರಣೆ ಕೊಡ್ತೀನಿ ನೋಡಿ. SSLCವರೆಗೆ ಮುಸ್ಲಿಂ ಸ್ಟೂಡೆಂಟ್ಸ್ ಬರೋದು 11 to 12% ಮಾತ್ರ. ಅಲ್ಲೇ ಜಾಸ್ತಿ ಡ್ರಾಪ್ಔಟ್ಸ್ ಆಗಿಬಿಡ್ತಾರೆ. ಕೇವಲ 5-6% ಮಾತ್ರನೇ ಪದವಿ ಮತ್ತು ಅದಕ್ಕಿಂತ ಮೇಲು ಶಿಕ್ಷಣಕ್ಕೆ ಬರೋದು. ಮುಸ್ಲಿಂ ಮೈನಾರಿಟಿಯಲ್ಲಿ ಕೇವಲ 5-6% ಮಾತ್ರ. ಅದರಲ್ಲೂ ವಿಶೇಷವಾಗಿ ಮಹಿಳಾ ಶಿಕ್ಷಣ ಇನ್ನೂ ಹಿಂದೆ. ಯಾಕಂದರೆ ಬಾಲ್ಯ ವಿವಾಹ, ಸಾಮಾಜಿಕ ನಿರ್ಬಂಧಗಳು, ಸುರಕ್ಷತಾ ಆತಂಕ, ಇಂಥ ಹಲವಾರು ರೀತಿ ಸಮಸ್ಯೆಗಳು. ಇನ್ನು ಸರ್ಕಾರಿ ಉದ್ಯೋಗದಲ್ಲಿ ಮುಸ್ಲಿಮರ ಪ್ರಾತಿನಿಧ್ಯ 1% ಮಾತ್ರ. ದಾದಾಪೀರವ್ರು ಇಲ್ಲಿ ಕುಂತಿದ್ದಾರೆ, ಅವ್ರಿಗೂ ಗೊತ್ತಿರುತ್ತೆ. ಸರ್ಕಾರಿ ಉದ್ಯೋಗ ಅವ್ರಿಗೆ 1% ಮಾತ್ರ. ಇನ್ನು ಅವರು ಜೀವನ ನಡೆಸೋದು ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದೆ, ಸಣ್ಣ ವ್ಯಾಪಾರ, ಹವಾಲ ಉದ್ಯೋಗ, ದಿನಗೂಲಿ, ಆಟೋ ಚಾಲನೆ, ಟೈಲರಿಂಗು, ಮೆಕ್ಯಾನಿಕ್ಕು, ಕಸಾಯಿ ಕೆಲಸ ಗೊತ್ತಲ್ಲ ನಿಮಗೆ, ಚಿಲ್ಲರೆ ವ್ಯಾಪಾರ. ಎಲ್ಲೋ ಬೆರಳೆಣಿಕೆಯಲ್ಲಿ ಅಷ್ಟೇ ಮುಸ್ಲಿಂ ಅಲ್ಪಸಂಖ್ಯಾತ ಜನರಲ್ಲಿ ಮುಂದುವರೆದಿರೋದು. ಅಂದರೆ ಇವರು ಎಂಥ ಸಂಕಟಕ್ಕೆ ಸಿಕ್ಕಾಕೋತಾರೆ ಆರ್ಥಿಕವಾಗಿ ಅಂದರೆ, ಬಡತನ ರೇಖೆಗಿಂತ ಕೆಳಗಿರೋರು ಬ್ಯಾಂಕ್ ಸಾಲ ಮಾಡ್ಕೋತಾರೆ, ಸರ್ಕಾರಿ ಯೋಜನೆಗಳು ಸರಿಯಾಗಿ ಇವ್ರಿಗೆ ಸಿಗಲ್ಲ, ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ಮುಖ್ಯ ಕಾರಣ ಶೈಕ್ಷಣಿಕವಾಗಿ ಹಿಂದೆ ಇರೋದು. ಇಂಥ ಒಂದು ದುಸ್ಥಿತಿಯಲ್ಲಿ ಇರ್ತಕ್ಕಂಥ ಈ ಜನರನ್ನು ನಾವು ಮೇಲ್ ತರಬೇಕು ಅಂತ ಹೇಳಿದ್ರೆ, ಭಾರತದ ನಾಗರಿಕರಾಗಿ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಏನೆಲ್ಲ ಕೊಟ್ಟಿದೆ, ಜಸ್ಟಿಸ್ ಅವರು ನಮ್ಗೆ ಯಾವ ರೀತಿ ಎಲ್ಲ ಹೇಳಿದ್ದಾರೆ, ಅದನ್ನು ಅರ್ಥ ಮಾಡಿಕೊಂಡು
ಸಬಲೀಕರಣ ಆಗಲಿಕ್ಕೆ ಪೂರಕವಾದಂಥ ರೀತಿಯಲ್ಲಿ ನಾವು ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಬಂಧುಗಳೇ, ನಾವು ಯಾರೂ ಕೂಡ ಬಡ ಜನರು ಏನು ಹೇಳಿದ್ದಾರೆ ಜಸ್ಟಿಸ್ ಅವರು ಪಾಠ ಮಾಡೋಕೆ ನಮ್ಗೆ ಹೇಳಿದ್ರು, ಯಾರೆಲ್ಲ ಅಪ್ಪರ್ ಕ್ಯಾಸ್ಟಲ್ಲಿದ್ದಾರೆ ಅವರೆಲ್ಲ ಅಪ್ಪರ್ ಕ್ಲಾಸ್, ಯಾರೆಲ್ಲ ಲೋಯರ್ ಕ್ಯಾಸ್ಟಲ್ಲಿದ್ದಾರೆ ಅವರೆಲ್ಲ ಲೋಯರ್ ಕ್ಲಾಸ್ ಅಂತ ಹೇಳಿದ್ರು. ಅಲ್ಪಸಂಖ್ಯಾತ ಸಮುದಾಯದಲ್ಲೂ ಕೂಡ ಕೆಲವರು ಮಾತ್ರ ಅಪ್ಪರ್ ಕ್ಲಾಸಲ್ಲಿರೋದು, ಅಂದರೆ ಶ್ರೀಮಂತರಾಗಿರೋದು. ಬಹುಪಾಲು ಎಲ್ಲಿರೋದು? ಲೋಯರ್ ಕ್ಲಾಸ್, ಅಂದರೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಕೆಳ ಹಂತದಲ್ಲಿರೋದು. ಸೊ ಇಂಥವರನ್ನು ಅವ್ರಿಗೆ ವಿದ್ಯಾಭ್ಯಾಸ ಬೇಕು, ಅವ್ರಿಗೆ ಶಿಕ್ಷಣ ಬೇಕು, ಅವ್ರಿಗೆ ಆರ್ಥಿಕ ಸಬಲೀಕರಣನ್ನಾಗಿ ಮಾಡಬೇಕು ಅಂತ ಹೇಳಿ ಸರ್ಕಾರ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಮಗೆ ಎಲ್ಲ ರೀತಿಯ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸವಲತ್ತುಗಳನ್ನು ಒದಗಿಸ್ಬೇಕಲ್ಲ. ಅದನ್ನು ನೀವೆಲ್ಲ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ಮತ ಹಾಕ್ತಾ ಇದ್ದೇವೆ. ನಮಗೂ ಕೂಡ ಶಿಕ್ಷಣ ಪಡೀಲಿಕ್ಕೆ, ಆರೋಗ್ಯ ಪಡೀಲಿಕ್ಕೆ, ನಾವು ಕೂಡ ಬಿಸ್ನೆಸ್ ಮಾಡಲಿಕ್ಕೆ, ನಾವು ಕೂಡ ಬೆಂಗಳೂರಿನಲ್ಲಿ 30-40 ಸೈಟ್ ತಗೊಳ್ಳೋಕ್ಕೆ, ವೆಹಿಕಲ್ ಇಟ್ಕೊಳ್ಳೋಕ್ಕೆ ಅರ್ಹರಲ್ವಾ? ನಾವು ಇಂಡಿಯನ್ಸ್ ಅಲ್ವಾ? ಸೆಕ್ಯುಲರ್ ಇಂಡಿಯಾ ಅಲ್ವಾ? ಅದನ್ನು ಪಡ್ಕೊಳ್ಳೋಕೆ ಹೋಗ್ಬೇಕು ಅಂತ ಹೇಳಿದ್ರೆ ಬಂಧುಗಳೇ, ನಮ್ಮ ಮಧ್ಯ ಈ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಈ ಅಸಮಾನತೆ ಇದೆಯಲ್ಲ, ಅದ್ರ ಜೊತೆಗೆ ಕೋಮುವಾದ ಕೂಡ ಒಂದಿದೆ. ಅದು ಮೊನ್ನೆ ಬಂದಿದ್ದಲ್ಲ, ಇದು ಕೋಮುವಾದ ಸ್ವತಂತ್ರ ಪೂರ್ವದಿಂದನೇ ಬಂದಿದೆ. ಬ್ರಿಟಿಷ್ ಕಾಲಘಟ್ಟದಿಂದನೇ ಕೋಮುವಾದ ಬಂದಿದೆ. ಆದರೆ ಅದು ಇವತ್ತು, ಅದರಲ್ಲೂ ವಿಶೇಷವಾಗಿ ಇತ್ತೀಚಿನ ವರ್ಷಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ಬಂದಿದೆ. ನೋಡಿ, ಒಂದೇ ಮತ ಧರ್ಮದ ಜನರನ್ನು ಒಂದೇ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ, ಆರ್ಥಿಕತೆ ಎಂದು ನಂಬಿಸಿ ಅನ್ಯ ಮತ ಧರ್ಮದವರ ವಿರುದ್ಧ ದ್ವೇಷ ಸೃಷ್ಟಿಸೋದು. ಏನಿದ್ರ ಅರ್ಥ? ಹಿಂದೂಗಳಲ್ಲಿ 4635 ಜಾತಿಗಳಿದ್ದಾವೆ ಅಂತ ಹೇಳಿದೆ. ದಲಿತರನ್ನ ದೇವಸ್ಥಾನಕ್ಕೆ ಬಿಟ್ಕೊಳ್ಳಲ್ಲ, ಆದರೆ ಹಿಂದೂ ನಾವೆಲ್ಲ ಒಂದು ಅಂತೇಳಿ ಮುಸ್ಲಿಮ್ಸ್ರ ವಿರುದ್ಧ ಎತ್ಕಟ್ಟೋದು. ಇದೇ ಕೋಮುವಾದ. ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ನಾವೆಲ್ಲ ಒಂದೇ. ಎಲ್ಲರೂ ಜೈ ಶ್ರೀರಾಮ್ ಅಂತ ಕರೀರಿ, ಮಾದೇಶ್ವರ, ಮಂಟೇಸ್ವಾಮಿ ಅಂತ ಕರಿಬೇಡಿ. ಮುಸ್ಲಿಮ್ಸ್ ವಿರೋಧಿ ಮನೋಭಾವನೆ ಮೂಡಿಸ್ಕೋಬೇಕು ಅಂದರೆ ಎಲ್ಲ ದೇವರುಗಳನ್ನ ಬಿಟ್ಟು ಜೈ ಶ್ರೀರಾಮ್ ಅಂತ ಮಾತ್ರ ಕರಿಬೇಕು. ಇದು ಹಿಂದೂ ಕೋಮುವಾದ. ಅದೇ ರೀತಿ ನೀವು ಅಲ್ಪಸಂಖ್ಯಾತ ಕೋಮುವಾದನೂ ಕೂಡ ನೋಡ್ಬೋದು. ಮತೀಯ ವಾದ ಏನದು? ಬಹುಸಂಖ್ಯಾತ ಹಿಂದುತ್ವ ಕೋಮುವಾದಿಗಳ ವಿರುದ್ಧ ಅಲ್ಪಸಂಖ್ಯಾತ ಧಾರ್ಮಿಕ ಮೂಲಭೂತವಾದ ಬೆಳೆಸೋದೇ ಕೋಮುವಾದ, ಮತೀಯವಾದ. ಹಿಂದೂ ಮೂಲಭೂತವಾದಿಗಳು ಇದ್ದಾರೆ ಜಾಸ್ತಿ, ಅದೇ ತೀರ ಅಲ್ಪಸಂಖ್ಯಾತ ಮೂಲಭೂತವಾದಿಗಳು ಕೂಡ ಇದ್ದಾರೆ. ಇವರ ರಾಜಕೀಯ ಆಟಕ್ಕೆ ಸಾಮಾನ್ಯ ಜನರು ಬಲಿಯಾಗ್ತಾ ಇದ್ದಾರೆ. ಸೊ ಇದು ಅಂದರೆ ಸಾಮಾಜಿಕ ಅನ್ಯಾಯನ ಸರಿ ಮಾಡಿಕೊಂಡು ಸಾಮಾಜಿಕ ನ್ಯಾಯ ನಾವು ಪಡ್ಕೋಬೇಕು ಅಂತ ಹೋದರೆ ನಮ್ಮ ಮುಂದೆ ಇರ್ತಕ್ಕಂಥ ಚಾಲೆಂಜಸ್ ಇವು. ಆ ಕಾರಣಕ್ಕೋಸ್ಕರ ನಾನು ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ. ಹಿಂದೂಗಳ ವಾದ ಏನು? ಹಿಂದೂಗಳ ವಾದ ಪ್ರಾಚೀನ ಕಾಲದಲ್ಲಿ ಸುವರ್ಣಯುಗ, ಮಧ್ಯಯುಗ, ಅಂಧಕಾರದ ಯುಗ. ಮಧ್ಯಯುಗ ಅಂದರೆ ಯಾರು? ಮಧ್ಯಯುಗ ಯಾವ ಕಾಲಘಟ್ಟ? ಮುಸ್ಲಿಂ ರಾಜರ ಆಡಳಿತ ಮಧ್ಯಯುಗ. ಈಗ ಆಧುನಿಕ ಯುಗ ಪುನರುತ್ಥಾನ. ಅರ್ಥ ಆಗ್ತಿದೆಯಾ ಬಂಧುಗಳೇ? ಹಿಂದೂವಾದಿಗಳ ಪ್ರಾಚೀನ ಸುವರ್ಣಯುಗ, ಅಂಧಕಾರದ ಯುಗ ಮಧ್ಯಯುಗ, ಪುರಾತನ ಪುನರುತ್ಥಾನ ಅದು ಆಧುನಿಕ ಯುಗ. ಇದು RSS ಮೂಲಭೂತವಾದಿಗಳು ಜನರ ಮಧ್ಯೆ ಹಬ್ಬಿಸ್ತಾ ಇರೋದು. ಮುಸ್ಲಿಂ ಮೂಲಭೂತವಾದಿಗಳು ಹೇಳೋದು ಮಧ್ಯಯುಗ, ಸುವರ್ಣಯುಗ ಅಂತ. ಅರ್ಥ ಆಗ್ತಿದೆಯಾ? ಹಿಂದೂಗಳಿಗೆ ಒಂದು ರೀತಿ ಮೂಲಭೂತವಾದ ಹೇಳಿದ್ರೆ, ಮುಸ್ಲಿಂ ಮತೀಯವಾದಿಗಳು ಎಲ್ಲರೂ ಅಲ್ಲ, ಎಲ್ಲ ಹಿಂದೂಗಳು ಅಲ್ಲ, ಕೋಮುವಾದಿಗಳು ಹೇಳೋದು ಮತ್ತು ಮತೀಯವಾದಿಗಳು ಹೇಳೋದು. ಈ ಕಾರಣಕ್ಕೋಸ್ಕರ ಏನು ಮಾಡೋದು? ಜನರ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಕೋಮುವಾದನ ಹಬ್ಸೋದು. ಸಾಮಾಜಿಕ ನ್ಯಾಯನ ಜಾರಿಗೆ ತರಲಿಕ್ಕೆ ಅಡ್ಡದಾರಿಯಾಗಿರೋದು ಈ ಕೋಮುವಾದ. ಹಂಗಾಗಿ ನಾನು ಇದನ್ನು ಸ್ವಲ್ಪ ಎಂಫಸೈಸ್ ಮಾಡ್ತಾ ಇದ್ದೀನಿ ನಿಮ್ಮ ಗಮನಕ್ಕೆ. ನೋಡಿ, ಮಂಗಳೂರಿನಲ್ಲೇ ಜಾಸ್ತಿ ಆಗುತ್ತೆ. ಯಾಕೆ? ಅದಕ್ಕೊಂದು ಭೌಗೋಳಿಕ ಇತಿಹಾಸ ಇದೆ, ಅದಕ್ಕೊಂದು ಸಾಂಸ್ಕೃತಿಕ ಇತಿಹಾಸ ಇದೆ. ಈಗ ಅದು ಮಂಡ್ಯಗೂ ಬಂದಿದೆ, ಗುಲ್ಬರ್ಗಗೂ ಹೋಗಿದೆ, ಎಲ್ಲ ಕಡೆ ಹೋಗಿದೆ, ಅದು ಬೇರೆ ಪ್ರಶ್ನೆ. ಆದರೆ ಅದಕ್ಕೊಂದು ಇತಿಹಾಸ ಏನದು? ನೋಡಿ, ಕರಾವಳಿ ಮುಖ್ಯ ಭೌಗೋಳಿಕ ವೈಶಿಷ್ಟ್ಯ ಎಂದರೆ ಅರಬ್ಬಿ ಸಮುದ್ರ, ಕಡಲ ತೀರ, ಮಳೆ ಬೆಳೆ, ಸಂಪರ್ಕ, ಸಂವಹನಗಳು, ಜನರ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಭಾಷಿಕ ಇವೆಲ್ಲವೂ ಅಲ್ಲಿರೋದ್ರಿಂದ ಅವರು ವಿಶೇಷವಾಗಿ
ನೋಡಿ ಅಲ್ಲಿ ಮುಂಬೈ ಮತ್ತೊಂದು ಕಡೆ ಸಂಪರ್ಕ ಇದ್ರೆ ಇನ್ನೊಂದು ಕಡೆ ಗಲ್ಫ್ ರಾಷ್ಟ್ರಗಳೊಂದಿಗೆ ಹೆಚ್ಚಿನ ಸಂಪರ್ಕ. ಹಿಂಗೆಲ್ಲ ಇರೋದ್ರಿಂದ ಅಲ್ಲಿ ಕೆಲವರು ಅಲ್ಪಸಂಖ್ಯಾತ ಜನರು ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಕೆಲವರು ಅದು ಒಂದು ಕಡೆ. ಇನ್ನೊಂದು ಕಡೆ ಅಲ್ಲೇ ಕರಾವಳಿಯಲ್ಲಿ ಬಡತನ, ನಿರುದ್ಯೋಗ, ವಸತಿಹೀನತೆ, ಅನಾರೋಗ್ಯ, ಬೆಲೆ ಏರಿಕೆ, ವ್ಯಾಪಾರ, ಶಿಕ್ಷಣ ಇವೆಲ್ಲವೂ ಇದೆ. ಈ ಎಲ್ಲವೂ ಇರೋದ್ರಿಂದ ಅಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೋಬೇಕಪ್ಪ ಮತೀಯವಾದಿಗಳು. ಹಾಗಾಗಿ ಇವರಿಬ್ಬರ ಮಧ್ಯ ಕಂದಕಗಳನ್ನ ತಂದಿಡೋದು. ಇವರಿಬ್ಬರ ಮಧ್ಯ ಕಂದಕಗಳನ್ನ ತಂದಿರೋಕ್ಕೆ ಒಂದು ಸಾರಿ ಹಿಂದೂ ಕೋಮುವಾದ ಅತಿ ಹೆಚ್ಚಾಗಿ ಬೆಳೆದ್ರೆ ಅದರ ವಿರುದ್ಧ ಅಲ್ಪಸಂಖ್ಯಾತ ಮತೀಯವಾದ ಬೆಳೆಯುತ್ತೆ. ಒಂದು ದಿವಸ ಹಿಂದೂ ಯುವಕ ಕೊಲೆ ಆಗ್ತಾನೆ, ಒಂದು ದಿವಸ ಮುಸ್ಲಿಂ ಯುವಕ ಕೊಲೆ ಆಗ್ತಾನೆ. ಇದು ಇವಾಗ ಕರಾವಳಿ ಪ್ರದೇಶದಲ್ಲಿ ನಡೀತಾ ಇರೋದು. ಇದೆಲ್ಲ ಕಡೆ ಆಗತ್ತೆ. ಇದು ಕೋಮುವಾದ. ಜಸ್ಟ್ ನಾನು ನಿಮ್ಗೆ ಇಂಟ್ ಕೊಡ್ತಿದ್ದೀನಿ. ಇನ್ನು ಮುಂದಕ್ಕೆ ಬನ್ನಿ. ಇವತ್ತು ಆಡಳಿತ ರಂಗದಲ್ಲಿರೋರು ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನ ಅಂದರೆ ಏನು, ಆದರೆ ಸಾಮಾಜಿಕ ನ್ಯಾಯ ಸಂವಿಧಾನ ಅಂದರೆ ಏನು, ಭಾರತದ ನಾಗರಿಕರೆಲ್ರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ರೂಪಿಸೋದು. ಅರ್ಥ ಆಗ್ತಿದೆಯಾ ಬಂಧುಗಳೇ? ಸಾಮಾಜಿಕ ನ್ಯಾಯ ಅಂದರೆ ಪ್ರಿಯಂಬಲಲ್ಲಿ ಏನಿರೋದು, ಭಾರತದ ಎಲ್ಲ ನಾಗರಿಕರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ರೂಪಿಸೋದು. ಆದರೆ ನಮ್ಮ ರೂಲಿಂಗ್ ಕ್ಲಾಸ್ ಏನಾಗ್ತಾ ಇದೆ ಇವತ್ತು ನಮ್ಮ ಭಾರತ ದೇಶದಲ್ಲಿ? ಮುಂದೆ ಹೋಗಿ ಸೈನ್ಯ, CBI, ED ಎಲ್ಲನೂ ಕೂಡ ಕೈಗೊಂಬೆಯಾಗಿ ಮಾಡ್ಕೊಳ್ಳೋದು. ಮುಂದೆ ಹೋಗಿ ಅಷ್ಟೇ ಅಲ್ಲ, ಏನು ನಡೀತಾ ಇದೆ? ಸಂವಿಧಾನ ತಿದ್ದುಪಡಿಗಾಗಿ ಧರ್ಮ ಸಂಸತ್ತು. ಮುಂದೆ ಹೋಗಿ ಆಡಳಿತ, ನ್ಯಾಯಾಂಗ, ಶಾಸಕಾಂಗ ಎಲ್ಲವನ್ನು ಕಮ್ಯುನಲೈಸ್ ಮಾಡೋದು. ಸೋಷಿಯಲ್ ಜಸ್ಟಿಸ್ ಜಾರಿಗೆ ತರಬೇಕು ಆಸ್ ಪರ್ ಕಾನ್ಸ್ಟಿಟ್ಯೂಷನ್, ಆದರೆ ಕಮ್ಯುನಲೈಸ್ ಆಗ್ತಾ ಇರೋದು. ಇನ್ನು ಮುಂದೆ ಹೋಗಿ ಇನ್ಸ್ಟಿಟ್ಯೂಷನ್ಸ್ಗಳನ್ನೆಲ್ಲ ಭಾರತ ದೇಶದ ಇನ್ಸ್ಟಿಟ್ಯೂಷನ್ಸ್ ಇವತ್ತು ಕಮ್ಯುನಲಿಸಮ್ನ ಸ್ಪ್ರೆಡ್ ಮಾಡೋಕ್ಕೆ ಸಂವಹನ ಅಂತ ಕರಿತೀವಿ ನಾವು. ಈಗ ವಾರ್ತಾ ಇಲಾಖೆ ಇದೆಯಲ್ಲ, ನಮ್ಮ ವಾರ್ತಾ ಇಲಾಖೆ, ಅದು ಆ ಒಂದು ಇಲಾಖೆ ಪೂರ್ತಿ ಕಮ್ಯುನಲೈಸೇಷನ್ ಇಶ್ಯೂಸ್ನ ಸ್ಪ್ರೆಡ್ ಮಾಡೋದು. ಹಂಗೆ ಶಿಕ್ಷಣನೇ ಕಮ್ಯುನಲೈಸ್ ಮಾಡೋಕ್ಕೆ ಬಳಸ್ಕೊಳ್ಳೋದು. ವಾಟ್ ಈಸ್ ಹ್ಯಾಪನಿಂಗ್ ಟುಡೇ. ಇನ್ನು ಅದ್ರ ಜೊತೆಗೆ ಹೂ ಆರ್ ರೂಲರ್ಸ್, ಅವ್ರು ನೋಡಿ ಉತ್ತರ ಪ್ರದೇಶದಲ್ಲಿ ನಡೆದ ಕುಂಭಮೇಳದಲ್ಲಿ ಇವರೇ ಹೋಗ್ಬಿಟ್ಟು ರೆಪ್ರೆಸೆಂಟ್ ಮಾಡೋದು. ಅಂದರೆ ಹಿಂದೂ ರಾಷ್ಟ್ರ ಇದು ಹಿಂದೂ ರಾಷ್ಟ್ರ ನಿಮ್ಗೆ ಸುಮ್ಮನೆ. ಆದರೆ ಇಂಥ ಎಲ್ಲ ಈ ಕೋಮುವಾದ, ಜಾತಿವಾದ, ಸಾಮಾಜಿಕ ಅಸಮಾನತೆಯ ವಿರುದ್ಧ ಇವರೆಲ್ಲ ಧ್ವನಿ ಎತ್ತುತ್ತಾರೆ. ಇವರೆಲ್ಲ ಧ್ವನಿ ಎತ್ತಿದ್ರೆ ಪರಿಣಾಮ ಈಗಾಗಲೇ ನಮ್ಮ ಜಸ್ಟಿಸ್ ಸರ್ ಹೇಳದಂತೆ 1947ರಲ್ಲಿ ನಮ್ಗೆ ಸ್ವಾತಂತ್ರ್ಯ ಬರುತ್ತೆ. 1950ರಲ್ಲಿ ಅತಿ ದೊಡ್ಡ ಸಂವಿಧಾನಕ್ಕೆ ನಾವು ಒಪ್ಕೊಳ್ತೀವಿ. ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ನೋಡಿ ನಮಗೆ ಬಂಧುಗಳೇ, ಇದು ಮೋಸ್ಟ್ ಇಂಪಾರ್ಟೆಂಟ್. ಅಂಬೇಡ್ಕರ್ ಹೇಳ್ತಾರೆ ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯ ಅಂತ ಏನು ಹೇಳ್ತಾ ಇದ್ದೀನಿ, ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಭಾರತದ ಎಲ್ಲ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಎಂಬುದರ ಮಹತ್ವ ಅರಿಯಬೇಕು. ಅದು ಪ್ರಿಯಂಬಲಲ್ಲಿರೋದು. ಅದು ಮೇಲ್ಗಡೆ ಅಂಬೇಡ್ಕರ್ ಅವರ ಅಭಿಪ್ರಾಯದಲ್ಲಿ ಸಾಮಾಜಿಕ ನ್ಯಾಯ ಎಂಬುದು ಭಿಕ್ಷೆ ಅಲ್ಲ, ಅದೊಂದು ಮಾನವ ಹಕ್ಕು. ಸಾಮಾಜಿಕ ನ್ಯಾಯ ಅನ್ನೋದನ್ನು ಈ ಹಿಂದೆ ಮಹನೀಯರೆಲ್ಲ ಹೋರಾಟ ಮಾಡಿ ಸುಧಾರಣೆಗಳನ್ನ ತರ್ತಾ ಇದ್ರು. ಆದರೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನಾತ್ಮಕವಾಗಿ ಒಂದು ಕಾನೂನಾಗಿ ಬಂತು. ಏನದು ಕಾನೂನು? ರಿಸರ್ವೇಷನ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೋಷಿಯಲ್ ಜಸ್ಟಿಸ್ಗೆ ವಿಡೋ ಪೆನ್ಷನ್ ಕೊಡ್ತಾರೆ, ವೃದ್ಧಾಪ್ಯ ವೇತನ ಕೊಡ್ತಾರೆ, ಅಂಗವಿಕಲರಿಗೆ ಸಂಭಾವನೆ ಕೊಡ್ತಾರೆ, ಬಡವರಿಗೆ ವೆಲ್ಫೇರ್ ಸ್ಕೀಮ್ಗಳಿದ್ದಾವೆ. ಇವೆಲ್ಲವೂ ಸೋಷಿಯಲ್ ಜಸ್ಟಿಸ್ನ ಭಾಗ. ಆದರೆ ನಿಜವಾದ ಸಾಮಾಜಿಕ ನ್ಯಾಯ ಅಂದರೆ ರಾಷ್ಟ್ರಕವಿ ಕುವೆಂಪು ಅವ್ರು ಹೇಳ್ತಾರಲ್ಲ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಅದು ಸಾಮಾಜಿಕ ನ್ಯಾಯ ಅಂದರೆ. ಆದರೆ ಇವತ್ತು ನಾವೇನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀವಿ? ಸಾಮಾಜಿಕ ಅನ್ಯಾಯ ಅಷ್ಟೇ ಅಲ್ಲ, ಅನಾಗರಿಕ ವ್ಯವಸ್ಥೆ ನಮ್ಮ ಮುಂದೆ ಬಂದು ಧರ್ಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ ಕಚ್ಚಾಡೋ ಅಂಥ ಒಂದು ವಾತಾವರಣ ಬರ್ತಾ ಇದೆ. ಅಂದರೆ ಕಾನ್ಸ್ಟಿಟ್ಯೂಷನ್ನ ಮೂಲ ಆಶಯ ಏನಿತ್ತೋ ಅದನ್ನು ಬುಡಮೇಲೆ ಮಾಡೋದು. ಕಾನ್ಸ್ಟಿಟ್ಯೂಷನ್ನ ಮೂಲ ಆಶಯ ಏನು? ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮ ಬಾಳು. ಪ್ರಿಯಂಬಲಲ್ಲಿ ಏನು ಹೇಳುತ್ತೆ? ಭಾರತದ ಎಲ್ಲ ನಾಗರಿಕರಿಗೂ. ಭಾರತದ ಎಲ್ಲ ನಾಗರಿಕರು ಅಂದರೆ ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಮಹಿಳೆ ಇರಲಿ, ಪುರುಷ ಇರಲಿ, ಎಲ್ಲರಿಗೂ
ಸಾಮಾಜಿಕ ನ್ಯಾಯ ದೊರಕಿಸ್ಕೋಬೇಕು. ಅದಕ್ಕೋಸ್ಕರ ನಾವು ನೀವು ಕೆಲಸ ಮಾಡಬೇಕು, ಅದಕ್ಕೋಸ್ಕರ ರೂಲಿಂಗ್ ಕ್ಲಾಸ್ ಕೆಲಸ ಮಾಡಬೇಕು. ಆದರೆ ನಮ್ಮ ಮಧ್ಯ ಹಂಗಿದೆಯಾ? ಇದು ನಮ್ಮ ಮುಂದೆ ಇರೋ ಚಾಲೆಂಜಸ್. ಅಂದರೆ ಈ ಎಲ್ಲವನ್ನು ಕೂಡ ಇಷ್ಟೆಲ್ಲರ ಮಧ್ಯ ಈ ತಪ್ಪು ಚಾಲೆಂಜಸ್ ನಾವು ಎದುರಿಸುವಾಗಲೂ ಕೂಡ ಸ್ವಾತಂತ್ರ್ಯ ನಂತರದಲ್ಲಿ ಈ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಕ್ಷೇತ್ರಗಳಿಗೆ ಬೇರೆ ಬೇರೆ ತಳ ಸಮುದಾಯದ ಜನರು ಪ್ರವೇಶ ಮಾಡೋಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಉದಾಹರಣೆ, ಇಂಡಿಯಾದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಕೂಡ ಮಂತ್ರಿಗಳಾಗ್ತಾರೆ, ಮಿನಿಸ್ಟ್ರಿಗಳಾಗ್ತಾರೆ. ಮಹಿಳೆಯರಿಗೂ ಕೂಡ ಅವಕಾಶ ಮಾಡಿಕೊಡ್ಲಾಗಿದೆ, ಮೈನಾರಿಟಿ ಜನಕ್ಕೂ ಕೂಡ ಅವಕಾಶ ಮಾಡಿಕೊಡ್ಲಾಗಿದೆ. ಅಲ್ಪಸಂಖ್ಯಾತ ಮೈನಾರಿಟೀಸ್ ನಾನು ಹೇಳ್ತಾ ಇರೋದು. ಆದರೆ ಎಷ್ಟು ಮಟ್ಟಿಗಿದೆ, ಯಾವ ಮೆಟ್ಟಿಗೆ ಅದು ರೀಚ್ ಆಗಿದೆ ಅಂತ ನೋಡಿದಾಗ ಇನ್ನೂ ಸಾಕಷ್ಟು ಚಾಲೆಂಜಸ್ ಇದೆ ನಮ್ಮ ಮಧ್ಯ ಸಾಮಾಜಿಕ ನ್ಯಾಯ ಪಡ್ಕೊಳ್ಳಿಕ್ಕೆ. ನೋಡಿ, ಇದರ ಆಧಾರದಲ್ಲಿ ಇಷ್ಟೆಲ್ಲ ನಾವು ಪ್ರವೇಶ ಮಾಡಿರುವಾಗಲೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಮುಂದೆ ದೊಡ್ಡ ಮಟ್ಟದಲ್ಲಿ ಎದುರಾಗಿರೋದೇನು? ಸಂವಿಧಾನಾತ್ಮಕವಾಗಿ ಈಗಂತೂ ಎಲ್ಲ ಸಮುದಾಯದ ಜನರಿಗೆ ಮೀಸಲಾತಿ ಸಿಗ್ತಾ ಇದೆ. EWS ಅಂತ ತಂದು ಮೇಲ್ಜಾತಿಯ ಜನರಿಗೂ ಕೂಡ ಮೀಸಲಾತಿಯನ್ನು ಕೊಡಲಾಗ್ತಾ ಇದೆ. ಆದರೆ ನಾವು ಹೇಳ್ತಾ ಇದ್ದೀವಿ, ಯಾರು ಅರ್ಹ ಬಡ ಜನರು ಇರ್ತಾರೋ ಅವ್ರಿಗೆ ಮೀಸಲಾತಿ ಸಿಗಬೇಕು. ಕಾನ್ಸ್ಟಿಟ್ಯೂಷನ್ನ ಮೂಲ ಆಶಯ ಏನು? ಸಾವಿರಾರು ವರ್ಷಗಳಿಂದ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ರೋ ಅವ್ರಿಗೆ ಮೀಸಲಾತಿ. ಆದರೆ ರಾಜಕೀಯವಾಗಿ ಕಳೆದ ಈಗಿರ್ತಕ್ಕಂಥ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ EWS ಅನ್ನು ಜಾರಿಗೆ ತಂದು ಸಾಮಾಜಿಕವಾಗಿ ಸ್ಥಾನಮಾನದಲ್ಲಿದ್ದರೂ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ EWS ಬಂದಿದೆ. ಆದರೆ ಸಾಮಾಜಿಕ ನ್ಯಾಯ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇರೋದು, ಯಾರು ಶತಶತಮಾನಗಳಿಂದ ಸೋಷಿಯಲ್ ಇಂಜಸ್ಟಿಸ್ನ ಫೇಸ್ ಮಾಡ್ತಿದ್ರಲ್ಲ ಅವ್ರಿಗೆ ಮೀಸಲಾತಿ ಅಂತ ಹೇಳಿರೋದು. ಅಂದರೆ ಸಂವಿಧಾನದ ಆಶಯವನ್ನೇ ಬುಡಮೇಲೆ ಮಾಡಿ EWS ಅನ್ನು ಜಾರಿಗೆ ತಂದಿರೋದು. ಅದಕ್ಕೆ ನಾವು ಹೇಳ್ತಾ ಇರೋದು, ಒತ್ತಾಯ ಮಾಡ್ತಾ ಇರೋದು, ಸಾಮಾಜಿಕ ನ್ಯಾಯನ ಸಮರ್ಪಕವಾಗಿ ಜಾರಿಗೆ ತನ್ನಿ. ಅಂದರೆ ಈಗಿರ್ತಕ್ಕಂಥ ಮೀಸಲಾತಿ ವ್ಯವಸ್ಥೆ ಇದೆಯಲ್ಲ, ಅದು ಪುನರ್ರೂಪಿಸಬೇಕು ಅಂತ. ಈಗ ಎಲ್ಲ ಗೊಂದಲಮಯ ಮಾಡಿಟ್ಟಿದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅದನ್ನು ಪುನರ್ರೂಪಿಸಬೇಕು. ಸೊ ಇಂಥ ಒಂದು ಪರಿಸ್ಥಿತಿ ಇರುವಾಗ, ಇಂಥ ಒಂದು ಪರಿಸ್ಥಿತಿ ಇರುವಾಗ ಬಂಧುಗಳೇ, ಈ ಸಾಮಾಜಿಕ ನ್ಯಾಯ ಅನ್ನೋದನ್ನು ಬುಡಮೇಲೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಡೇ ಟು ಡೇ ಆಗ್ತಕ್ಕಂಥ ಬೆಳವಣಿಗೆಗಳೇ ಉದಾಹರಣೆ. ನೋಡಿ, ಒಟ್ಟು ನಮ್ಮ ಭಾರತ ದೇಶದಲ್ಲಿ 90% ಉದ್ಯೋಗ ಖಾಸಗಿ ಕ್ಷೇತ್ರದಲ್ಲಿರೋದು. ಭಾರತ ದೇಶದ ಒಟ್ಟು ಉದ್ಯೋಗ 90% ಇರೋದು ಖಾಸಗಿ ಕ್ಷೇತ್ರದಲ್ಲಿ. 2% ಮಾತ್ರನೇ ಸರ್ಕಾರಿ ಉದ್ಯೋಗ. ಆ 2%ಅಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಮಾನದ ಪ್ರಕಾರ 50% ಹೆಚ್ಚು ಮೀಸಲಾತಿ ವ್ಯವಸ್ಥೆ ಜಾರಿ ಮಾಡ್ಕೊಳ್ಳೋ ಹಾಗಿಲ್ಲ. ಆದರೆ ಕೆಲವು ರಾಜ್ಯಗಳಲ್ಲಿ ಮಾಡಿಕೊಳ್ಳಲಾಗಿದೆ. ಆದರೆ 2% ಅಷ್ಟೇ ಇರ್ತಕ್ಕಂಥ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿಗೆ ಅವಕಾಶ ಇರೋದು 1% ಮಾತ್ರ. ಅಂದರೆ ಇನ್ನು 98% ಜನ ಖಾಸಗಿಯಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರ ಸ್ಥಿತಿ ಏನು ಅದನ್ನು ಆಮೇಲೆ ಯೋಚನೆ ಮಾಡೋಣ. ಈ ಸರ್ಕಾರದಲ್ಲಿ ಈ 2% ಮಾತ್ರ ಏನಿದೆ, ಅದರಲ್ಲಿ 1% ಮಾತ್ರ ಮೀಸಲಾತಿಗೆ ಒಳಪಡಿಸೋದು ಅಂದರೆ 50%. ಇನ್ನು ರಿಮೈನಿಂಗ್ 50% ಸರ್ಕಾರಿ ಉದ್ಯೋಗ ಎಷ್ಟು ಖಾಲಿ ಇದ್ದಾವೆ, ಗುತ್ತಿಗೆ ಆಧಾರದಲ್ಲಿ ತಗೋತಾರೆ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೋತಾರೆ. ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ನೋಡ್ಬೇಕು ನೀವು, ಸರ್ಕಾರಿ ಇಲಾಖೆಗಳಿಗೆ ಹೋಗಿ ನೋಡ್ಬೇಕು ನೀವು. ಎಲ್ಲ ಔಟ್ಸೋರ್ಸಿಂಗು, ಪರ್ಮನೆಂಟ್ ಅನ್ನುವ ಒಂದು ವ್ಯವಸ್ಥೆನೇ ಅಬಲಿಷನ್ ಮಾಡ್ತಾ ಇದ್ದಾರೆ. ಪ್ರೈಮರಿ ಸ್ಕೂಲ್ ಟೀಚರಿಂದ ಹಿಡಿದು ಯೂನಿವರ್ಸಿಟಿ PG ಹುಡುಗರಿಗೆ, ರಿಸರ್ಚ್ ಅವ್ರಿಗೆ ಪಾಠ ಮಾಡೋರಿಗೂ ಕೂಡ ಗೆಸ್ಟ್ ಟೀಚರ್ಸು ಇಂಥ ಒಂದು ಸಮಸ್ಯೆ ನಮ್ಮ ಮುಂದೆ ಎದುರಾಗಿದೆ. ಅಂದರೆ ಅಲ್ಲಿ ರಿಸರ್ವೇಷನ್ ಮುಖಾಂತರ ಕೆಲಸಕ್ಕೆ ಹೆಂಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ? ನೀವು ರಿಕ್ರೂಟ್ಮೆಂಟೇ ಮಾಡ್ಕೊಳ್ಳಲ್ಲ ಅಂದರೆ ರಿಸರ್ವೇಷನ್ ಪ್ರಶ್ನೆನೇ ಬರಲ್ವಲ್ಲ. ಹಂಗಾಗಿ ಸಾಮಾಜಿಕ ನ್ಯಾಯ ಅನ್ನೋದಕ್ಕೆ ಯಾವ ರೀತಿ ರೂಲರ್ಸು, ಆಳುವ ಸರ್ಕಾರಗಳು ತಿಲಂಜಲಿ ಆಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇನ್ನು ಹಂಗೆ ಬಂಧುಗಳೇ, ಈ SC ST OBC ಈ ಎಲ್ಲದರಲ್ಲೂ ನೋಡಿ, 24% SC ಇರೋದು, 52 OBC ಇರೋದು, ಒಟ್ಟು ಅವರು 76% ಇರೋದು. ಈ SC STಗಳು OBCಗಳಿರೋದು ಟೋಟಲ್ಲು 76%. ಆದರೆ ಸರ್ಕಾರಿ ಉದ್ಯೋಗ 2% ಇರೋದು ಅಂತ ಹೇಳಿದ್ನಲ್ಲ, ಆ 2%ಅಲ್ಲಿ 1% ರಿಸರ್ವೇಷನ್ ಅಂದರೆ ಎಷ್ಟು? 100 ಪೋಸ್ಟ್ ಇದ್ದರೆ 50 ಪೋಸ್ಟಿಗೆ ಮಾತ್ರ ರಿಸರ್ವೇಷನ್ ಅಪ್ಲೈ ಆಗೋದು. ಆದರೆ 50% ರಿಸರ್ವೇಷನ್ ಅಂದರೆ 2%ರಲ್ಲಿ 1% ರಿಸರ್ವೇಷನ್ನು. ಅರ್ಥ ಆಗ್ತಿದೆ ನಾನು ಹೇಳ್ತಿರೋ ಕಾನ್ಸೆಪ್ಟ್ ನಿಮಗೆ? ಆ 1% ರಿಸರ್ವೇಷನ್ನಲ್ಲಿ
SC ST ಪಾಪ್ಯುಲೇಷನ್ ಎಷ್ಟಿರ್ತಾರೆ, ಆದರೆ ಅವ್ರಿಗೆ ಎಷ್ಟು ಹಂಚಿಕೆ ಆಗುತ್ತೆ ನೋಡಿ. ಅಷ್ಟೇ ಅಲ್ಲ, ಕೇಂದ್ರ ರಾಜ್ಯ ಸರ್ಕಾರಗಳಲ್ಲಿ 60 ಲಕ್ಷಕ್ಕಿಂತ ಹೆಚ್ಚು ಸ್ಯಾಂಕ್ಷನ್ಡ್ ಪೋಸ್ಟ್ ಖಾಲಿ ಇದ್ದಾವೆ. ರಾಜ್ಯದಲ್ಲಿ 2.25 ಲಕ್ಷಕ್ಕಿಂತ ಜಾಸ್ತಿ ಖಾಲಿ ಇದ್ದಾವೆ. ಇವ್ಯಾವೂ ತುಂಬಿಕೊಳ್ಳದೆ ಇರೋದ್ರಿಂದ ಸಾಮಾಜಿಕ ನ್ಯಾಯದ ಪ್ರಶ್ನೆನೇ ಉದ್ಭವ ಆಗಲ್ಲ. ರಿಸರ್ವೇಷನ್ ಅನ್ನುವ ಮೂಲ ಆಶಯ ಇತ್ತಲ್ಲ, ಸೋಷಿಯಲಿ ಎಕನಾಮಿಕಲಿ ಪೂರ್ ಸೆಕ್ಷನ್, ಅವ್ರಿಗೆ ಸರ್ಕಾರದ ಸೌಲಭ್ಯ ಸಿಗಬೇಕು, ಉದ್ಯೋಗ ಸಿಗಬೇಕು ಅಂತ ನಾವೆಲ್ಲ ಮಾತಾಡ್ತೀವಲ್ಲ, ಅದ್ಯಾವು ಸಿಗದಾಗಿದ್ದಂಥ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡ್ತಿದ್ದಾರೆ ಅನ್ನೋದಕ್ಕೆ ಉದಾಹರಣೆ ಪಬ್ಲಿಕ್ ಸೆಕ್ಟರ್ನೆಲ್ಲ ಖಾಸಗೀಕರಣ ಮಾಡ್ತಾ ಇರೋದು. ಈಗಾಗಲೇ ಹೇಳಿದ್ದಾರೆ, ಹಾಸ್ಪಿಟ್ಲ್ಗಳು, ಕುಡಿಯೋ ನೀರು, ಸ್ಕೂಲು, ಪ್ರತಿಯೊಂದು ಕೂಡ ಪ್ರೈವೇಟೈಸ್ ಮಾಡೋದು. ಎಲ್ಲವನ್ನೂ ಪ್ರೈವೇಟೈಸ್ ಮಾಡಿದ್ರೆ, ನಾನು ಹೇಳಿದ್ನಲ್ಲ ನಿಮಗೆ, ಸ್ಲಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನ ಅವ್ರೇನು ಪಡ್ಕೊಳ್ಳೋಕೆ ಸಾಧ್ಯ? ಅವ್ರಿಗೆ ಹೆಂಗೆ ಸಾಮಾಜಿಕ ನ್ಯಾಯ ಸಿಗುತ್ತೆ? ಇಂಥ ಒಂದು ದುಸ್ಥಿತಿಯನ್ನು ಎದುರಿಸ್ತಾ ಇದ್ದೀವಿ ನಾವು ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಲಾಸ್ಟ್ ಉದಾಹರಣೆ ತಗೊಳ್ಳಿ, ಮುಂದಕ್ಕೆ ಹೋಗಿ. ಲಾಸ್ಟ್ ಉದಾಹರಣೆ ನೋಡಿ, ಇನ್ನು ಮುಂದೆ ಹೋಗಿ ನೋಡಿ. ಇಲ್ಲಿ ನೋಡಿ, ಒಟ್ಟು ಸಂಪತ್ತಿನಲ್ಲಿ 1% ಜನರ ಪಾಲು 40% ಒಟ್ಟು ಸಂಪತ್ತಿನಲ್ಲಿ 1% ಜನರ ಪಾಲು. ಬಂಧುಗಳೇ, ನಮ್ಮ ಭಾರತ ದೇಶದ ಒಟ್ಟು ಸಂಪತ್ತಲ್ಲಿ 1% ಜನರ ಪಾಲು 40% ಉಳಿದ 99% ಜನರ ಸಂಪತ್ತಿನ ಪಾಲು 60% ಮಾತ್ರ. 100 ಜನದಲ್ಲಿ 99% ಜನ, ಅಂದರೆ 99 ಜನರಿಗೆ 60% ಪಾಲು. ಕೇವಲ 1% ಅಷ್ಟು ಜನರಿಗೆ 40% ಸಂಪತ್ತು ಪಾಲು. ಯಾರವರು? ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು. ಅರ್ಥ ಆಗ್ತಿದೆಯಾ ಬಂಧುಗಳೇ? ಸಾಮಾಜಿಕ ಅಸಮಾನತೆ ಆರ್ಥಿಕವಾಗಿ, ರಾಜಕೀಯವಾಗಿ ಯಾವ ರೀತಿ ಇದೆ ಅನ್ನೋದಕ್ಕೆ ನಿಮ್ಗೊಂದು ಸಣ್ಣ ಉದಾಹರಣೆ ಅಷ್ಟೇ ಅದು. ನೋಡಿ, ನಿಮಗೆ ಇದು ಅರ್ಥ ಆಗಲಿಲ್ಲ ಅಂದರೆ ಸಾಮಾಜಿಕ ನ್ಯಾಯ ಎಲ್ಲಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನೋಡಿ, ತಳಸ್ಥಳ 50% ಜನಸಂಖ್ಯೆ ಇಷ್ಟು, ಇವರಿಗೆ ಕೇವಲ ಸಂಪತ್ತಿನ ಪಾಲು 6.4 ಮಾತ್ರ. ಇಲ್ಲಿ ನೋಡಿ, ಮಧ್ಯಮ ವರ್ಗ 36 ಕೋಟಿ ಜನಸಂಖ್ಯೆ ಇದ್ರೆ ಅವ್ರಿಗೆ 25%. ಇದು ನೋಡಿ, ಮೇಲ್ವರ್ಗ 10%, ಇವ್ರಿಗೆ 65%. ಈ ಮೇಲ್ವರ್ಗದಲ್ಲಿ 1% ಇದ್ದಾರೆ. ಈ ಮೇಲ್ವರ್ಗದಲ್ಲಿ 1%, ಅವರು ಕೇವಲ 92 ಲಕ್ಷ. ಕೇವಲ 92 ಲಕ್ಷ ಇರೋರು, ಇವ್ರಿಗೆ 40% ಒಟ್ಟು ಸಂಪತ್ತಲ್ಲಿ. ಬಂಧುಗಳ, ಈ ಅಂಕಿಅಂಶ ನೋಡಿ, ನಿತಿನ್ ಕುಮಾರ್ ಭಾರತಿ, ಲೂಕಾಸ್ ಚಾನ್ಸಲ್, ಥಾಮಸ್ ಪಿಕೆಟಿ ಮತ್ತು ಅನ್ಮೋಲ್ 2024 ಇನ್ಕಮ್ ಅಂಡ್ ವೆಲ್ತ್ ಇನ್ಇಕ್ವಾಲಿಟಿ ಇನ್ ಇಂಡಿಯಾ 22-23. ಇದು ರಿಪೋರ್ಟ್. ಇದು ಯಾವುದ್ರದ್ದು? ಇದು 22, 23, 24, 25. ಈಗ ಮೊನ್ನೆ ಜಪಾನ್ನ ನಾವು ದಾಟ್ತಾ ಇದ್ದೀವಿ ಆರ್ಥಿಕವಾಗಿ ಅಂತ